ಬೇಕು ಅಂತ ಹಠ ಮಾಡಿದ್ದು ಇವ್ರ ವಿಷಯದಲ್ಲಿ 2 ವಿಷಯದಲ್ಲಿ ಹಠ ಮಾಡಿದ್ದು. ಇಬ್ರದ್ದು ಬೇರೆ ಬೇರೆ ಕಷ್ಟ ಆಗಿರೋದ್ರಿಂದ ಇಬ್ರು ಮನೇಲಿ ಒಪ್ಕೋತಾ ಇರ್ಲಿಲ್ಲ. ಎಲ್ರು ಈ ತರ ಮಾಡಿದಾಳಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ರು. ಬಟ್ ಲೈಕ್ ಒಂದ್ ದೊಡ್ಡ ಜಗಳ ನಮ್ಮ ಮಧ್ಯ ಆದ್ಮೇಲೆ ನಮ್ ಇಬ್ರು ಮಧ್ಯೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಬಿಲ್ಡ್ ಆಗ್ತಾ ಹೋಗಿದ್ದು. ಅಂಡ್ ನಮ್ ಜೊತೆ ಇರೋರು ಹೇಗೆ ಅಂತ ನಮ್ಗೆ ಗೊತ್ತಾಗಿದ್ದು, ನಮ್ ಪ್ರೀತಿ ಬೆಲೆ ನಮ್ಗೆ ಅರ್ಥ ಆಗಿದ್ದು. ನಮ್ಮನೇಲಿ ಕನ್ವಿನ್ಸ್ ಮಾಡ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ಹೆಂಗಿತ್ತಂದ್ರೆ ಇಬ್ರದ್ದು ಬೇರೆ ಬೇರೆ ಕಷ್ಟ ಆಗಿರೋದ್ರಿಂದ ಇಬ್ರು ಮನೇಲಿ ಒಪ್ಕೋತಾ ಇರ್ಲಿಲ್ಲ. ನಮ್ಮ ಮನೇಲಿ ಸ್ವಲ್ಪ ನಾನು ಸೈಲೆಂಟ್ ಅಂತ ಎಲ್ರು ಅನ್ಕೊಂಡಿದ್ದಾರೆ, ಎಲ್ರು ನನ್ನ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಸೊ ಎಲ್ರು ಈ ತರ ಮಾಡಿದಾಳಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ರು. ಬಟ್ ನಾನು ಹಠ ಮಾಡಿದ್ದು ಅಂತಂದ್ರೆ 2 ವಿಷಯದಲ್ಲಿ. ಒಂದು, ನಾನು ಓದ್ಲೇಬೇಕು, ಸೈನ್ಸ್ ತಗೋಬೇಕು ಅಂತ ಓದೋ ವಿಷಯದಲ್ಲಿ ಹಠ ಮಾಡಿದೆ. ಇನ್ನೊಂದ್ರಲ್ಲಿ ಇವರೇ ಬೇಕು ಅಂತ ಹಠ ಮಾಡಿದ್ದು ಇವ್ರ ವಿಷಯದಲ್ಲಿ. 2 ವಿಷಯದಲ್ಲಿ ಹಠ ಮಾಡಿದ್ದು. ಅಂಡ್ ಈ ಇದಕ್ಕೆ ಕಾರಣ, ಮೇನ್ ಕಾರಣ ಅಂದ್ರೆ ನಮ್ಮಮ್ಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ, ನನ್ನ ಒಂದು ಆಸೆನ ಪೂರೈಸಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.